ಪರ ವಿರೋಧ ಚರ್ಚೆ ಜೋರಾಗಿ ನಡೀತಾ ಇದೆ. ಈ ನಡುವೆ ನಿನ್ನೆ ಸಮಾನ ಮನಸ್ಕರ ಸಭೆಯನ್ನ ಮಾಡಿ ಒಂದು ನಿರ್ಣಯನ ಮಾಡಿದ್ದಾರೆ. ಮತ್ತೆ ದ್ವಾರಕಾನಾಥ್ ಅವರು ಆ ಸಭೆಯಲ್ಲಿ ಮಾತಾಡಿದ್ದಾರೆ ಸರ್. ಏನು ಧರ್ಮಸ್ಥಳದ ಹುಂಡಿಯ ಬರುವಂತ ಹಣ ಇದೆ, ಅದಕ್ಕೆ ಲೆಕ್ಕ ಕೊಡಬೇಕು, ಲೆಕ್ಕ ಕೇಳಬೇಕು ಅಂತ ಹೇಳಿ. ನೋಡಿ, ಧರ್ಮಸ್ಥಳ ಸುಮಾರು ಹಳೆಯ ಇವತ್ತಿನದಲ್ಲ, ಅದು ಸುಮಾರು 800 ವರ್ಷಗಳ ಹಿಂದಿನಿಂದ ಬಂದಿರುವಂಥ ಒಂದು ಕ್ಷೇತ್ರ. ಧಾರ್ಮಿಕ ಕ್ಷೇತ್ರವನ್ನು ಯಾರು ಅದನ್ನು ಅಭಿವೃದ್ಧಿ ಪಡಿಸಿಕೊಂಡು ಬಂದಿದ್ದಾರೆ, ಅವರ ಒಂದು ಸ್ವಂತ ಇದರಲ್ಲಿ ಇವತ್ತು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದಾರೆ. ಏನೋ ಇತ್ತೀಚಿನ ದಿನದಲ್ಲಿ ಕೆಲವು ಘಟನೆಗಳು ಬಂದ ಮೇಲೆ, ಸೌಜನ್ಯ ಘಟನೆ ಆದ ನಂತರ ಕೆಲವು ದುಷ್ಟ ಶಕ್ತಿಗಳಿಂದ ಬೇರೆ ಬೇರೆ ಇದರಲ್ಲಿ ಸ್ವಲ್ಪ ಕ್ಷೇತ್ರದ ಮೇಲೆ ಅಟ್ಯಾಕ್ ಮಾಡುವಂಥ ಕೆಲಸ ಆಗಿದೆ. ಹಾಗಂತ ಹೇಳಿ ಧರ್ಮಸ್ಥಳದ ಹುಂಡಿಯ ದುಡ್ಡನ್ನು ಕೇಳ್ತಾರೆ ಅಂದ್ರೆ ಅದು ಏನು ಹೇಳ್ಬೇಕಾಗತ್ತೆ ನಾನು? ಯಾಕೆ ಇವ್ರ ಮನೇದ ಅದು? ಭಕ್ತಾದಿಗಳು ಕ್ಷೇತ್ರ ಕೊಟ್ಟಿದ್ದಾರೆ, ಕ್ಷೇತ್ರದ ಅವ್ರು ಏನು ಮಾಡ್ಬೇಕು ಅವ್ರು ಮಾಡ್ಕೊಳ್ತಾರೆ, ಅವ್ರಿಗೆ ಬಿಟ್ಟಿದ್ದದು. ಅದನ್ನು ಸರ್ಕಾರ ಕೊಡಬೇಕು ಅನ್ನೋದಿಲ್ಲ. ಸರ್ಕಾರ ಕೊಡಬೇಕಂದ್ರೆ ಅದು ಮುಜರಾಯಿ ಮಾಡಬೇಕಾಗತ್ತೆ. ಮುಜರಾಯಿ ಮಾಡುವಂಥದ್ದು ಈ ಪ್ರಶ್ನೆನೇ ಇಲ್ಲ, ಅದಲ್ಲ. ಹಾಗಾಗಿ ಇದು ಧರ್ಮಸ್ಥಳ ಕ್ಷೇತ್ರ ಇವತ್ತು ವೀರೇಂದ್ರ ಹೆಗ್ಗಡೆ ಸ್ಥಾಪನೆ ಮಾಡಿರುವ, ಅವರ ಕುಟುಂಬ ಸ್ಥಾಪನೆ ಮಾಡಿರುವಂಥ ಇವತ್ತು ಆ ಕ್ಷೇತ್ರ. ಹಾಗಾಗಿ ಇಲ್ಲಿ ಸುಮ್ಮನೆ ಈ ಬೇರೆ ಬೇರೆ ಇದರವ್ರು ಬಂದು ತಮ್ಮ ಮಾತಿನ ಮೂಲಕ ಧರ್ಮಸ್ಥಳಕ್ಕೆ ಹಾನಿ ಮಾಡುವಂಥದ್ದನ್ನ ನಾನಂತೂ ಸಹಿಸೋಕ್ಕೆ ಸಾಧ್ಯನೇ ಇಲ್ಲ ಬಂಧುಗಳೇ. ಇದು ಆಗೋದಿಲ್ಲ. ಯಾವ ಕಾರಣಕ್ಕೂ ಅವರ ಹುಂಡಿಗೆ ಬಂದಿರುವ ಹಣವನ್ನು ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರ ಸಂಸ್ಥೆಗೆ, ಅವ್ರದ್ದು ದೇವಸ್ಥಾನ ಕಮಿಟಿ ಇದೆ, ಅದಕ್ಕೆ ಹೋಗಿರುತ್ತೆ. ಹಾಗಾದರೆ ಈ ನಾಡಿನಲ್ಲಿರುವಂಥ ಭಾಳಷ್ಟು ದೇವಸ್ಥಾನಗಳಿದಾವೆ. ಹುಂಡಿ ಹಣವನ್ನು ಇವ್ರು ಯಾರು ಕೇಳಿದಾರಾ? ಯಾರು ಕೇಳಿದ್ದಾರೆ? ಆದರೆ ಕೇಳಿದ್ರು ಒಬ್ಬರು ಮಾತ್ರ ಮಾಡಿದ್ದು. ಯಾರು? ಈ ಯಡಿಯೂರಪ್ಪ ಮಕ್ಕಳು ಮಾತ್ರ ಸಿಗಂದೂರು ದೇವಸ್ಥಾನ ಹುಂಡಿನ ಸರ್ಕಾರಕ್ಕೆ ಬರೆದ್ರು, ಪಾಪಿಗಳೆಲ್ಲ ಸೇರ್ಕೊಂಡು. ಅಂದರೆ ಇವ್ರು ಎಂಥವ್ರು ಇದ್ದಾರೆ ನೋಡಿ. ಒಂದು ಹಿಂದುಳಿದ ವರ್ಗದ ದೇವಸ್ಥಾನನೂ ಸಹ ಬಿಜೆಪಿಯವರು ಮುಜರಾಯಿ ಬರೀರಿ, ಅದು ಆ ಹುಂಡಿಯನ್ನ ಸರ್ಕಾರಕ್ಕೆ ಬರೀರಿ ಅಂತ ಹೇಳೋರು ಯಡಿಯೂರಪ್ಪ ಮಕ್ಕಳು ಮಾಡಿದ್ದಾರೆ. ಅಂದ್ರೆ ಇದೆಲ್ಲ ಏನಾಗುತ್ತೆ ಅಂದ್ರೆ ಅವರಿಗೂ ಗೊತ್ತಾಗಬೇಕು ಇವೆಲ್ಲ ಅವರು ಮಾಡಿದ್ದಾರೆ. ಹಾಗಾಗಿ ಈ ತರ ಯಾವುದೇ ದೇವಸ್ಥಾನ ಇರಲಿ, ಅವರ ವ್ಯಾಪ್ತಿ ಬರುವಂಥ ದೇವಸ್ಥಾನಗಳನ್ನು ಅವ್ರು ಬೆಳೆಸಿರ್ತಾರೆ, ಅವ್ರು ಕಟ್ಟಿರ್ತಾರೆ. ಅವ್ರು ಮುಂದೆ ಏನು ಮಾಡಬೇಕು, ಎಜುಕೇಷನ್ನು, ಇನ್ನೊಂದು. ಇವತ್ತು ಧರ್ಮಸ್ಥಳದ ಹೆಗ್ಡೆಯವರೇ ಸುಮ್ಮನೆ ಕೂತಿದ್ದಾರಾ? ಬೇಕಾದಷ್ಟು ವಿದ್ಯಾಕ್ಷೇತ್ರಗಳನ್ನು ಮಾಡಿದ್ದಾರೆ, ಗ್ರಾಮೀಣ ಅಭಿವೃದ್ಧಿ ಅಂತ ಮಾಡಿ ಇಡೀ ರಾಜ್ಯದಲ್ಲಿ ಇವತ್ತು ಹೊಸ ಕ್ರಾಂತಿ ಮಾಡಿದ್ದಾರೆ. ಇವೆಲ್ಲ ಅವರು ನಡೆಸುವಂಥ ಕಾರ್ಯಕ್ಕೆ ಅಡ್ಡಿ ಹಾಕುವಂಥ ಪ್ರಶ್ನೆ ಬರೋದಿಲ್ಲ. ನಾವಂತೂ ಅದು ಬಿಡ್ಕೊಡೋ ಪ್ರಶ್ನೆನೇ ಇಲ್ಲ. ಅವ್ನು ಯಾರು ಮಾತಾಡಿದ್ರೆ ಅದು ವಾಪಸ್ ತಗೋಬೇಕಂತ ನಾನು ಹೇಳ್ತೀನಿ, ಯಾರೇ ಇರಲಿ. ಓಕೆನಾ? ಧರ್ಮಸ್ಥಳಕ್ಕೆ ಹೋಗ್ಬೇಕು, ನಾವು ಹೋಗ್ತೀವಿ, ಹೋಗಲ್ಲ ಅಂತೆಲ್ಲ. ಸ್ವಲ್ಪ ಮಳೆ ಜಾಸ್ತಿ ಆಗಿದೆ, ಕಮ್ಮಿ ಆದ್ಮೇಲೆ ನಾವು ಸಹ ಧರ್ಮಸ್ಥಳಕ್ಕೆ ಹೋಗಿ ವೀರೇಂದ್ರ ಹೆಗ್ಗಡೆಯವರಿಗೆ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳಿ ಅವ್ರಿಗೆ ಧೈರ್ಯ ಕೊಡುವಂಥ ಕೆಲಸ ನಾವು ಮಾಡ್ತೀವಿ. ನನ್ನ ವೈಯಕ್ತಿಕವಾಗಿ ಹೋಗ್ತೇನೆ. ನನ್ನ ವೈಯಕ್ತಿಕವಾಗಿ ನಾನೊಬ್ಬ ಧರ್ಮಸ್ಥಳದ ಭಕ್ತಾದಿಯಾಗಿ ನಾ ಹೋಗಲಿಕ್ಕೆ ಏನು ಅಭ್ಯಂತರ ಇಲ್ಲ. ನಾನು ಯಾವತ್ತೂ ಧರ್ಮಸ್ಥಳಕ್ಕೆ ವರ್ಷಕ್ಕೆ 2 ಸರಿ ಹೋಗ್ತೀವಿ. ಅದರಲ್ಲಿ ಈ ಸರಿ ಒಂದು ಸ್ವಲ್ಪ ವಿಶೇಷವಾಗಿ ಹೋಗೋಣ ಅಂತ ಇದ್ದೀವಿ ಅಷ್ಟೇ. ಅವೆಲ್ಲ ನೋಡಿ ಅವೆಲ್ಲ ಡ್ರಾಮಾ. ಅವೆಲ್ಲ ಸುಮ್ಮನೆ ರಾಜಕೀಯ ಬಿಂಬಿಸೋಕ್ಕೋಸ್ಕರ, ತಮ್ಮ ಒಂದು ರಾಜಕೀಯ ಚಟುವಟಿಕೆಗೋಸ್ಕರ ಇವೆಲ್ಲವನ್ನು ಮಾಡುವಂಥ ಕೆಲಸ ಬಿಜೆಪಿಯವ್ರು ಮಾಡ್ತಾರೆ. ಇದು ಬೇಕಿತ್ತಾ? ಇವೆಲ್ಲ ಯಾಕೆ ಮಾಡಬೇಕು? ಈಗ SIT ಸ್ವಾಗತ ಮಾಡಿದಿರಿ ಅಲ್ವಾ? ಎಲ್ಲವನ್ನೂ ಮಾಡಿ ಈಗ ವೀರೇಂದ್ರ ಹೆಗ್ಗಡೆಯವರೇ ಹೇಳಿದ್ರು SIT ಇಂದ ಸ್ವಾಗತ ಮಾಡಿದ್ದೀವಿ ಅಂತ ಹೇಳಿದ್ಮೇಲೆ ಇವ್ರದ್ದೇನು ಕತೆ ಏನು? ಯಾರೋ ದುಷ್ಟಶಕ್ತಿಗಳು ಮಾಡಿದ್ನ ನಮ್ಮ ಸರ್ಕಾರ ಮೇಲೆ ಹಾಕ್ಲಿಕ್ಕೆ ಇವ್ರಿಗೆ ಯೋಗ್ಯತೆನೇ ಇಲ್ಲ. ಇವರಿಗೆ ಯಾವ್ದು ಯೋಗ್ಯತೆ ಇಲ್ಲ. ಅದೇ ಹೇಳಿದ್ನಲ್ಲ, ಯಡಿಯೂರಪ್ಪನವ್ರ ಮಕ್ಕಳು ಸಿಗಂದೂರು ದೇವಸ್ಥಾನಕ್ಕೆ ಹೋಗಿ ಹುಂಡಿಯನ್ನ ಇವತ್ತು ಉಜ್ರಾಯಿ ಮಾಡಕ್ಕೆ ಹೋಗಿದ್ರಲ್ಲ, ಅದಕ್ಕೆ ಆವತ್ತು ಯಾರು ಕೇಳಲಿಲ್ಲ ಇವರಿಗೆಲ್ಲ. ಹಾಗೆ ಇವೆಲ್ಲ ಯಾವುದೇ ಕ್ಷೇತ್ರ ಇರಲಿ, ಯಾವುದೇ ಒಂದು ದೇವಸ್ಥಾನಕ್ಕೆ ಯಾವುದೇ ಸರ್ಕಾರ ಕೈ ಹಾಕಬಾರ್ದು ಅಂತ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಧರ್ಮ ಸಂರಕ್ಷಣೆ ಅಂತ ಹೊರಟಿದ್ದಾರೆ ಸರ್ ಬಿಜೆಪಿ ಅವರು. ನೋಡ್ರಿ, ಇವ್ರದ್ದು ಇದೆ ಸ್ವಾಮಿ. ಹರ್ಷನ್ ಕೊಲೆ ಕೇಸಿಂದ ಶುರು ಮಾಡಿದ್ರು, ಪ್ರವೀಣ್ ಹತ್ಯೆ ಕೇಸಿಂದ ಶುರು ಮಾಡಿದ್ರು, ಹಿಂದುತ್ವ ಅಜೆಂಡಾ ಹಿಡ್ಕೊಂಡ್ರು. ಯಾವ ಹಿಂದೂಗಳು ಸತ್ತರೆ ಸಾಕು ಅದನ್ನು ಹಿಡ್ಕೊಂಡು ಯಾರೇ ಒಬ್ಬ ಕೊಲೆ ಮಾಡಿದ್ರು ಸಹ ಕಾಂಗ್ರೆಸ್ನವ್ರು ಮಾಡಿದ್ರು ಅಂತ ಹೇಳ್ಕೊಂಡು ದೊಡ್ಡ ಪ್ರಚಾರ ಮಾಡ್ಕೊಂಡು ಬಂದ್ರು. ನೀವು ಎಲ್ಲಿ ಬಂದ್ರಿ? 66 ಸೀಟಿ ಬಂದ್ರಿ ನೀವು. ಅಂದ್ರೆ ಇದೆಲ್ಲ ಎಷ್ಟು ದಿನ ನಡೀತದೆ ನಿಮ್ಮ? ಇವು ಯಾವುದೂ ನಡೆಯೋದಿಲ್ಲ. ಸುಮ್ಮನೆ ಗೊಂದಲ ಸೃಷ್ಟಿ ಮಾಡೋದನ್ನ ಬಿಡಿ, ಗೊತ್ತಾಯ್ತಾ? ಇವ್ರಿಗೆ ಏನಾಗಿದೆ, ಏನಾರು ಪ್ಲಾನ್ ಮಾಡಿ ಮತ್ತೊಂದು ಸರಿ ಹಿಂದುತ್ವವನ್ನು ಬೆಳೆಸ್ಕೊಂಡು ರಾಜ್ಯದಲ್ಲಿ ಹೋಗ್ಬೇಕಂತ ನೀವು ಇವರಿಗೆಲ್ಲ ಪ್ಲಾನ್ ಮಾಡಿದ್ರೆ. ಯಾಕಂದ್ರೆ ನಿಮ್ಗೆ ಗೊತ್ತಲ್ಲ, ದೇವಸ್ಥಾನಗಳು ಧರ್ಮ ಇಟ್ಕೊಂಡ್ರೆ ಸಾಕು ಇವರಿಗೆ, ಅದೇ ದೊಡ್ಡ ಅಜೆಂಡಾ ಇವರಿಗೆಲ್ಲ. ಅದೆಲ್ಲವನ್ನ ಬಿಡಬೇಕು. ಅದೇ ಹೇಳಿದಲ್ಲ, ಇವತ್ತು ಕಲ್ಗಟ್ಟು ಪ್ರಭಾಕರ್ ಭಟ್ರು ಯಾರು ಇದಾರಲ್ಲ, ಅವ್ರು ಯಾರು ಚರ್ಚೆನೇ ಮಾಡ್ತಾಯಿಲ್ಲ ಇದ್ರ ಬಗ್ಗೆ. ಧರ್ಮಸ್ಥಳ ಬಗ್ಗೆ ಹಿಂದೂವಾದಿಗಳು ಕೆಲವರು ಯಾರು RSS ಅವರು ಯಾರು ಇದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ. ಚರ್ಚೆ ಮಾಡ್ತಾ ಇರೋದು ಇದೇ ವಿಜಯೇಂದ್ರ ಅಶೋಕ್ ಅವ್ರು ಬಿಟ್ರೆ ಒಂದಿಷ್ಟು ಜನ
ಇದಾರ ಸಿ ಟಿ ರವಿ ಇಂಥವ್ರು ಬಿಟ್ಟರೆ ಮತ್ತೆ ಯಾರೂ ಮಾಡ್ತಾ ಇಲ್ಲ ಅದ್ರ ಬಗ್ಗೆ. ಇರ್ಬೋದು ಅವ್ರಿಗೇನೋ ಭಿನ್ನ ನಿಲುವು ಇರ್ಬೋದು, ಇವ್ರಿಗೆ ಯಾರು ಸಪೋರ್ಟ್ ಏನು ಅವ್ರು ಮಾಡಲಿಲ್ಲ. ಹಾಗಾಗಿ ಇವು ಯಾವುದು ಪ್ರಶ್ನೆ ಬರೋದಲ್ಲ. ಧರ್ಮಸ್ಥಳ ಹಾಗೆ ಇರ್ತದೆ. ಥ್ಯಾಂಕ್ ಯು ವೆರಿ ಮಚ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.